ತಮಿಳುನಾಡು ರಾಜಕೀಯ ಸಂಬಂಧ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಸರ್ಕಾರ ರಚನೆಗೆ 15 ದಿನಗಳ ಕಾಲಾವಕಾಶವನ್ನ ರಾಜ್ಯಪಾಲರು ಕೊಟ್ಟಿದ್ದಾರೆ. ಕುದುರೆ ವ್ಯಾಪಾರ ನಡೆದ್ರೆ ಪಳನಿಸ್ವಾಮಿಗೆ ಪಟ್ಟ ಸಿಗೋದು ಸ್ಪಷ್ಟವಾಗುತ್ತೆ. ತಮಿಳುನಾಡಿನಲ್ಲಿ ಮತ್ತೊಂದು ಹೈಡ್ರಾಮಾ ಶುರುವಾಗ್ತಾ ಇದೆ. ಈ ಹೈಡ್ರಾಮಾಕ್ಕೆ ತಮಿಳುನಾಡಿನ ಜನತೆ ಸಜ್ಜಾಗಬೇಕಿದೆ. ತಮಿಳುನಾಡಿನಲ್ಲಿ ರಾಜ್ಯಪಾಲರ ಆಟ ಇನ್ನೂ ಬಾಕಿ ಇದೆ ಅನ್ನುವಂಥದ್ದು ಈಗ ಸಾಬೀತಾಗ್ತಾ ಇರುವಂತಹ ಒಂದು ವಿಷಯ. 15 ದಿನಗಳ ಕಾಲಾವಕಾಶವನ್ನ ಅಂದ್ರೆ ಪಳನಿಸ್ವಾಮಿ ತಮ್ಮ ಬಹುಮತವನ್ನ ಸಾಬೀತುಪಡಿಸಿದಾಗ ಮಾತ್ರ ಅವರು ಅಧಿಕಾರವನ್ನ ಹಿಡಿಬಹುದು. ಮತ್ತು ಇಷ್ಟು ಪಟ್ಟಿಯನ್ನ ಅಂದ್ರೆ 124 ಶಾಸಕರ ಬೆಂಬಲ ಇರತಕ್ಕಂತಹ ಪಟ್ಟಿಯನ್ನ ಸಲ್ಲಿಕೆ ಮಾಡಿದ್ರೂ ಕೂಡ ಸರ್ಕಾರ ರಚಿಸಲು 118 ಶಾಸಕರ ಒಂದು ಬಹುಮತ ಬೇಕಾಗಿದೆ. ಇದರ ಸಂದರ್ಭದಲ್ಲಿ ಮತ್ತೊಂದು ಕುದುರೆ ವ್ಯಾಪಾರಕ್ಕೆ ಸಜ್ಜಾಗಬೇಕಾಗಿದೆ ಪಳನಿಸ್ವಾಮಿ ಅನ್ನುವಂಥದ್ದು. ಮಗದೊಂದು ಕಡೆ ಪನ್ನೀರ್ ಸೆಲ್ವಂಗೆ ಇದೆಲ್ಲೋ ಒಂದು ಕಡೆ ಲಾಭವಾಗಿ ಪರಿಣಮಿಸುತ್ತಾ ಅಥವಾ ಶಶಿಕಲಾ ಅಷ್ಟು ಭದ್ರವಾಗಿ ಎಲ್ಲಾ ಶಾಸಕರನ್ನ ತಮ್ಮ ತೆಕ್ಕೆಗೆ ಹಾಕೊಂಡಿದ್ದಾರಾ? ಇದಿಷ್ಟು ಇನ್ನೂ ಕನ್ಫರ್ಮ್ ಆಗೋದು ಬಾಕಿ ಇದೆ. 15 ದಿನಗಳಲ್ಲಿ ತಮಿಳುನಾಡಿನ ರಾಜಕೀಯದಲ್ಲಿ ಮತ್ತು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅನ್ನುವಂತಹ ಒಂದು ಪ್ರಶ್ನಾರ್ಥಕ ಚಿಹ್ನೆ ಕಾಡ್ತಾ ಇದೆ. ಅಲ್ಲಿ ಒಂದ್ ರೀತಿಯಾದಂತಹ ಈ 15 ದಿನಗಳ ಕಾಲಾವಕಾಶ ಕೊಟ್ಟಿದ್ದಕ್ಕೆ ಪನ್ನೀರ್ ಸೆಲ್ವಂ ಬಡಗಾನ ಯಾರನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಒಂದ್ ರೀತಿ ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಂತೆ ಕಂಡು ಬರ್ತಾ ಇದೆ. ಪಳನಿಸ್ವಾಮಿಗೆ ಬಹುಮತ ಸಾಬೀತುಪಡಿಸಲಿಕ್ಕೆ 15 ದಿನಗಳ ಕಾಲಾವಕಾಶ ಇದೆ. ಈ 15 ದಿನಗಳಲ್ಲಿ ಪನ್ನೀರ್ ಸೆಲ್ವಂ ಬಣಕ್ಕೆ ಯಾರಾದ್ರೂ ಶಾಸಕರು ಹೋಗ್ತಾರಾ ಅಥವಾ ಪಳನಿಸ್ವಾಮಿ ಬಣದಲ್ಲೇ ಉಳಿದುಕೊಂಡು ತಮ್ಮ ಒಂದು ಅಧಿಕಾರಾವಧಿಯನ್ನ ಮುಂದುವರಿಸಲಿಕ್ಕೆ ಪಳನಿಸ್ವಾಮಿಗೆ ಒಂದು ಚಾನ್ಸ್ ನ ಕೊಡುವಂತಹ ಶಾಸಕರ ಸಂಖ್ಯೆ ಹೆಚ್ಚಾಗಬಹುದಾ ಗೊತ್ತಿಲ್ಲ, ಕಾದು ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಕಷ್ಟವೋ ಅಥವಾ ಇಷ್ಟಪಟ್ಟು ಇದನ್ನ ಜನ ಸ್ವೀಕಾರ ಮಾಡ್ತಾರೋ ಗೊತ್ತಿಲ್ಲ. ತಮಿಳುನಾಡಿನ ಮತ್ತೊಂದು ಹೈಡ್ರಾಮಾ ಮುಂದುವರಿಯುತ್ತೆ. ಇನ್ನು 4 ಗಂಟೆಗೆ ಪ್ರಮಾಣ ವಚನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬ್ರೇಕಿಂಗ್ ನ್ಯೂಸ್ ನಾವು ನೋಡ್ತಾ ಇದ್ದೀವಿ. 4 ಗಂಟೆಗೆ ರಾಜ್ಯಪಾಲರು ಪ್ರಮಾಣ ವಚನವನ್ನ ಬೋಧನೆ ಮಾಡಲಿದ್ದಾರೆ. ಪಳನಿಸ್ವಾಮಿ ಅವರು ಸಿಎಂ ಆಗಿ ಅಧಿಕೃತವಾಗಿ ಆಯ್ಕೆಯಾಗ್ತಾರೆ. 124 ಶಾಸಕರ ಸಹಿಯುಳ್ಳ ಪತ್ರವನ್ನ ಬಹುಮತ ಸಾಬೀತುಪಡಿಸಿ ರಾಜ್ಯಪಾಲರಿಗೆ ಈ ಒಂದು ಪತ್ರವನ್ನ ಕೊಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ 4 ಗಂಟೆಗೆ ಪಳನಿಸ್ವಾಮಿ ಸಿಎಂ ಆಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದ್ರು ಕೂಡ 15 ದಿನಗಳ ಕಾಲಾವಕಾಶ ಬಹುಮತ ಸಾಬೀತುಪಡಿಸಲಿಕ್ಕೆ ಇದು ಏನನ್ನ ಸೂಚಿಸುತ್ತೆ, ಯಾಕೆ ಹೀಗೆ ಕೇಳೋಣ ನಮ್ಮ ಪ್ರತಿನಿಧಿ ಅಕ್ಷಯ್ರಿಂದ. ಅಕ್ಷಯ್, ಈಗ 4 ಗಂಟೆಗೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಒಂದು ಕಡೆ, ಮಗದೊಂದು ಕಡೆ ಪಳನಿಸ್ವಾಮಿ ಬಹುಮತ ಸಾಬೀತುಪಡಿಸಲಿಕ್ಕೆ 15 ದಿನಗಳ ಒಂದು ಕಾಲಾವಕಾಶವನ್ನ ಅವರಿಗೆ ಕೊಡಲಾಗಿದೆ. ಅಂದ್ರೆ ಈ ಎರಡು ಕೂಡ ಏನನ್ನ ಸೂಚಿಸುತ್ತೆ? ಅಧಿಕಾರವನ್ನ ಹಿಡಿದು ಅವರು ಬಹುಮತ ಸಾಬೀತುಪಡಿಸೋದು ಅಂತಂದ್ರೆ ಹೇಗದು? ದಿವ್ಯಾ, ಇವತ್ತು ಸಂಜೆ 4 ಗಂಟೆಗೆ ರಾಜಭವನದಲ್ಲಿ, ಚೆನ್ನೈನಲ್ಲಿರುವಂತಹ ರಾಜಭವನದಲ್ಲಿ ಪಳನಿಸ್ವಾಮಿ ನೂತನ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಜೊತೆಗೆ ಅವರ ಜೊತೆಗೆ ಸಂಪುಟ ಸಚಿವರು ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಆದ್ರೆ ಈಗ ನಮಗೆ ಮುಖ್ಯವಾಗಿ ಕಾಡ್ತಾ ಇರುವಂತದ್ದು 15 ದಿನಗಳ ಕಾಲಾವಕಾಶವನ್ನ ರಾಜ್ಯಪಾಲರು ಯಾಕೆ ಕೊಟ್ಟಿದ್ದಾರೆ ಅಂತೇಳಿ. ಯಾಕಂತ ಹೇಳಿದ್ರೆ 124 ಮಂದಿ ಶಾಸಕರ ಪಟ್ಟಿಯನ್ನ ಈಗಾಗಲೇ ಎಡಪ್ಪಾಡಿ ಪಳನಿಸ್ವಾಮಿ ರಾಜ್ಯಪಾಲರಿಗೆ ಕೊಟ್ಟಾಗಿದೆ.
ಅದನ್ನ ರಾಜ್ಯಪಾಲರು ಸ್ವೀಕಾರ ಮಾಡಿ ಆಗಿದೆ, ಒಪ್ಪಿಕೊಂಡಾಗಿದೆ ಅಂತ ಹೇಳಿದ್ರೆ ಸ್ಪಷ್ಟ ಬಹುಮತಕ್ಕಿಂತ 6 ಮಂದಿ ಹೆಚ್ಚು ಶಾಸಕರು ಕೂಡ ಪಳನಿಸ್ವಾಮಿ ಬಣದಲ್ಲಿರುವಂತದ್ದು. ಹೀಗಾಗಿ ಇಷ್ಟೊಂದು ದೀರ್ಘಕಾಲದ ಕಾಲಾವಕಾಶ ಏನಿತ್ತು ಪಳನಿಸ್ವಾಮಿ ಅವರಿಗೆ ಅಂತ ಹೇಳಿ, ಯಾಕಂತ ಹೇಳಿದ್ರೆ ಸ್ವತಃ ಏನು ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ಕೂಡ ಒಂದು ವೇಳೆ ವಿಧಾನಸಭೆಯಲ್ಲಿ ವಿಶ್ವಾಸ ಮತ ಸಾಬೀತುಪಡಿಸುವವರೆಗೆ ಅಲ್ಲೊಂದು ರೀತಿಯಾದಂತಹ ಗೊಂದಲ, ಅತಂತ್ರ ಸ್ಥಿತಿ ಅದು ಹಾಗೆ ಮುಂದುವರಿಯುತ್ತೆ. ಯಾಕಂತ ಹೇಳಿದ್ರೆ ಅಂತಿಮವಾಗಿ ವಿಧಾನಸಭೆಯಲ್ಲಿ ಏನು ಸಾಬೀತುಪಡಿಸಲಾಗುವಂತಹ ಬಹುಮತ ಒಂದೇ ಸರ್ಕಾರ ಇರುತ್ತಾ ಇಲ್ವಾ ಎನ್ನುವಂತಹ ಒಂದು ನಿರ್ಧಾರವನ್ನ, ಅದರ ಸರ್ಕಾರದ ಭವಿಷ್ಯವನ್ನ ನಿರ್ಧಾರ ಮಾಡುವಂಥದ್ದು. ಹೀಗಾಗಿ 15 ದಿನಗಳ ಕಾಲಾವಧಿಯಲ್ಲಿ ಒಂದು ವೇಳೆ ತುಂಬಾ ದೀರ್ಘಾವಧಿಯಲ್ಲಿ ಪಳನಿಸ್ವಾಮಿ ಬಣದಲ್ಲಿರ್ತಕ್ಕಂಥ ಶಾಸಕರು ಜಂಪ್ ಆಗುವಂತಹ ಸಾಧ್ಯತೆ ಕೂಡ ಇರಬಹುದು. ಯಾಕಂತ ಹೇಳಿದ್ರೆ ಹೊಸ ಸಂಪುಟ ರಚನೆ ಏನು ಸಚಿವ ಸಂಪುಟ ರಚನೆ ಆಗತ್ತೆ. ಕೆಲವೊಂದಿಷ್ಟು ಶಾಸಕರಿಗೆ ಬಹುಶಃ ಸಚಿವ ಸ್ಥಾನ ಸಿಗದ ಕಾರಣಕ್ಕಾಗಿ ಅವರಿಗೆ ಎಡಪ್ಪಾಡಿ ಪಳನಿಸ್ವಾಮಿ ನಾಯಕತ್ವದ ಮೇಲೆ ಬೇಸರ ಉಂಟಾಗಬಹುದು, ಸಿಟ್ಟು ಬರಬಹುದು. ಉದಾಹರಣೆಗೆ ನಿನ್ನೆ ಏನು ಕರಪ್ಪಸ್ವಾಮಿ ಪಾಂಡ್ಯನ್ ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ರು ಎಐಎಡಿಎಂಕೆ ಸಂಘಟನಾ ಕಾರ್ಯದರ್ಶಿಗೆ. ಅದಕ್ಕೆ ಮುಖ್ಯ ಕಾರಣ ದಿನಕರನ್ ಅವರನ್ನ ಏನು ಉಪ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದೀರಿ ಎನ್ನುವಂತ ಕಾರಣಕ್ಕಾಗಿ. ಹೀಗಾಗಿ ಕೆಲವೊಂದಿಷ್ಟು ಅಲ್ಲಲ್ಲಿ ಇರ್ತಕ್ಕಂತಹ ಅಸಮಾಧಾನ, ಸಿಟ್ಟು ಏನಿದೆ ಅದು ದೊಡ್ಡ ಮಟ್ಟಕ್ಕೆ ಸ್ಫೋಟಗೊಂಡ್ರೆ 15 ದಿನಗಳ ಒಳಗಾಗಿ ಅದು ಖಂಡಿತವಾಗಿಯೂ ಪಳನಿಸ್ವಾಮಿಗೆ ಕಷ್ಟವಾಗಿ ಪರಿಣಮಿಸುವಂತಹ ಸಾಧ್ಯತೆ ಇದೆ. ಹೀಗಾಗಿ ರಾಜ್ಯಪಾಲರು ಕೊಟ್ಟಿರ್ತಕ್ಕಂತಹ 15 ದಿನಗಳ ಅವಧಿ ಏನಿದೆ ಅದು ಅತ್ಯಂತ ಮಹತ್ವದ್ದು, ತುಂಬಾ ದೀರ್ಘಾವಧಿ ಆಯ್ತು ಅಂತ ಅನಿಸ್ತಾ ಇದೆ. ಶಾಸಕರ 124 ಮಂದಿ ಶಾಸಕರ ಪಟ್ಟಿಯನ್ನು ಕೊಟ್ಟಿದ್ದು ಅದು ಸ್ಪಷ್ಟ ಬಹುಮತದ ಪಟ್ಟಿ. ಹೀಗಾಗಿ 2-3 ದಿನಗಳಲ್ಲಿ ಅಥವಾ 1 ವಾರದ ಒಳಗಾಗಿ ನೀವು ಏನು ವಿಶ್ವಾಸ ಮತವನ್ನ ಸಾಬೀತುಪಡಿಸಿ ಅಂತೇಳಿ ಬಹುಶಃ ರಾಜ್ಯಪಾಲರು ಸೂಚಿಸಬಹುದಿತ್ತೇನೋ. ಇನ್ನು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ರಾಜ್ಯಪಾಲರು ಕೂಡ ಏನು ತಮಿಳುನಾಡಿನಲ್ಲೇ ಚೆನ್ನೈನಲ್ಲೇ ಇರಬೇಕು ಅಂತ ಏನಿಲ್ಲ. ಯಾಕಂತ ಹೇಳಿದ್ರೆ ಕಳೆದ 1 ವಾರದಿಂದ ಅವರು ಚೆನ್ನೈನಲ್ಲೇ ಇದ್ದಾರೆ. ಅವರು ತಮಿಳುನಾಡಿಗೆ ಹಂಗಾಮಿ ರಾಜ್ಯಪಾಲರು ಕೂಡ ಅವರು ಮತ್ತೆ ಮಹಾರಾಷ್ಟ್ರಕ್ಕೆ ಹೋಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಯಾಕಂತ ಹೇಳಿದ್ರೆ ವಿದ್ಯಾಸಾಗರ್ ಅವರಿಗೆ ಇರ್ತಕ್ಕಂಥ ಮೂಲ ಹೊಣೆಗಾರಿಕೆ ಇರುವಂತದ್ದು ಮಹಾರಾಷ್ಟ್ರದಲ್ಲಿ. ಹೀಗಾಗಿ ರಾಜ್ಯಪಾಲರ ಈ ಎಲ್ಲ ನಡೆಗಳೇನಿದೆ ಇದು ಕೆಲವೊಂದಿಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ದಿವ್ಯಾ, ಹಾಗಿದ್ರೆ ಈ 15 ದಿನಗಳಲ್ಲಿ ಒಂದಷ್ಟು ಅಸಮಾಧಾನಗಳು, ಹೊಗೆಗಳು ಕಾಣಿಸ್ಕೊಳ್ಳುತ್ತೆ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಯಾಕಂದ್ರೆ ರೆಸಾರ್ಟ್ ರಾಜಕಾರಣ ಮಾಡಿದಂತಹ ಸಂದರ್ಭದಲ್ಲಿ ಶಶಿಕಲಾ ಎಲ್ಲರನ್ನೂ ಬಿಗಿಗೊಳಿಸಿದ್ದಾರೆ. ಯಾರ್ಯಾರಿಗೆ ಯಾವ್ಯಾವ ಪಟ್ಟವನ್ನ ಕೊಡ್ಬೇಕು ಅನ್ನುವಂಥದ್ದು ಸಂಪೂರ್ಣ ಲಿಸ್ಟ್ ತಾಳಕ್ಕೆ ತಕ್ಕಂತೆ ಕುಣಿಯೋರಷ್ಟೇ ಪಳನಿಸ್ವಾಮಿ ಅಂತ ಅನ್ಸಲ್ವಾ? ಯಾಕಂದ್ರೆ ಶಶಿಕಲಾ ಎಲ್ಲವನ್ನೂ ಕೂಡ ನಿರ್ಧಾರ ಮಾಡಿಯೇ ಜೈಲಿಗೆ ಹೋಗಿರೋದು ಅಂತ. ಇದಕ್ಕೆ ಬಹಳಷ್ಟು ಈ ಮಧ್ಯೆ ಪೊಲೀಸರು ವಿಚಾರಣೆ ನಡೆಸಿದ್ರು. ಆದ್ರೆ ಕೆಲವೊಂದಷ್ಟು ಮಂದಿ ಅಲ್ಲಿಂದ ಹೊರಗೆ ಬಂದ್ರು, ವಿದ್ಯುತ್ ಸಂಪರ್ಕ ಕಟ್ ಮಾಡಿ ಕೂಡ ರೆಸಾರ್ಟ್ ನಲ್ಲೇ ಬಹಳಷ್ಟು ಶಾಸಕರು ತಂಗಿದ್ರು. ಆ ಕಾರಣಕ್ಕೆ 124 ಶಾಸಕರ ಬೆಂಬಲ ಪಳನಿಸ್ವಾಮಿ ಅವರಿಗೆ ಇರೋದು. ಇಷ್ಟಾದ್ರೂ ಕೂಡ ಸಚಿವ ಸಂಪುಟದಲ್ಲಿ ಏನಾದ್ರೂ ಏರುಪೇರಾಗಿ ಅಸಮಾಧಾನ ಆಗಿ ಅಲ್ಲಿಂದ ಅವರು ಪನ್ನೀರ್ ಸೆಲ್ವಂ ಬಣಕ್ಕೆ ಹೋಗ್ತಾರೆ ಅಂತ ಹೇಳೋದಕ್ಕೆ ಅಷ್ಟೊಂದು ಈಸಿ ಅಂತ ಅನ್ಸುತ್ತಾ? ಅಷ್ಟು ಬೇಗ ಸಡಿಲ ಆಗುತ್ತೆ ಈ ಟೀಮ್ ಅಂತ ಅನ್ಸುತ್ತಾ? ದಿವ್ಯಾ, ಸದ್ಯದ ಬೆಳವಣಿಗೆಯಲ್ಲಿ ಅಂತಹ ಯಾವುದೇ ಕುರುಹುಗಳು ಕಾಣಿಸ್ತಾ ಇಲ್ಲ. ಆದ್ರೆ ಆಗಲ್ಲ ಅಂತೇಳಿ ಹೇಳಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅಂತಹ ಘಟನಾವಳಿಗಳು ನಡೀಬಹುದು. ಮುಖ್ಯವಾಗಿ ಆ ದಿನಕರನ್ಗೆ ಏನೀಗ ರಾಜ್ಯ ಸರ್ಕಾರದ ಸಲಹೆಗಾರರ ಎನ್ನುವಂತ ಹುದ್ದೆಯನ್ನ ಒಂದು ವೇಳೆ ಕೊಟ್ಟಿದ್ದೆ ಆದಲ್ಲಿ ಮತ್ತೆ ಅವರಿಗೆ ಆ ಕ್ಯಾಬಿನೆಟ್ ದರ್ಜೆಯನ್ನು ಕೊಟ್ಟರೆ ಆ ಸಂದರ್ಭದಲ್ಲಿ ಅಸಮಾಧಾನ ಏರ್ಪಡಬಹುದು. ಜೊತೆಗೆ ಮೊದಲೇ ಹೇಳಿದ ಹಾಗೆ ಒಂದು ವೇಳೆ ಪನ್ನೀರ್ ಸೆಲ್ವಂ ಬಣ ಶಶಿಕಲಾ ನಟರಾಜನ್ ಬಣದ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ರೆ ಚುನಾವಣಾ ಆಯೋಗದ ನಿರ್ಧಾರಗಳೇನಿದೆ ಅದು ಕೂಡ ಪಕ್ಷದ ಮೇಲೆ ಪರಿಣಾಮಗಳನ್ನ ನೇರವಾಗಿ ಬೀರ್ಲಿಕ್ಕೆ ಶುರು ಮಾಡುತ್ತೆ. ಹೀಗಾಗಿ ಅದು ಪಳನಿಸ್ವಾಮಿ ಅವರ ಅಧಿಕಾರದ ಮೇಲೂ ಕೂಡ ಪರಿಣಾಮವನ್ನ ಬೀರಬಹುದು. 15 ದಿನಗಳ ಒಳಗಾಗಿ ಏನು ವಿಶ್ವಾಸಮತ ಸಾಬೀತಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರು, ಅದರ ಮೇಲೂ ಕೂಡ ಅದು ಪರಿಣಾಮವನ್ನ ಬೀರುವಂತಹ ಸಾಧ್ಯತೆ ಇದೆ. ಅಂತ ಹೇಳಿದ್ರೆ ಇಲ್ಲಿ ದೊಡ್ಡ ಪ್ರಮಾಣದ ಏನು ಶಿಫ್ಟ್ ಏನಾಗಬೇಕಾದಂತ ಅವಶ್ಯಕತೆ ಇಲ್ಲ. ಒಂದು 20 ಮಂದಿ, ಒಂದು 10 ರಿಂದ 15 ಮಂದಿ ಶಾಸಕರು ಒಂದು ವೇಳೆ ಜಂಪ್ ಆದ್ರೂ ಕೂಡ ಅದು ಪಳನಿಸ್ವಾಮಿಗೆ ದೊಡ್ಡ ಮಟ್ಟದ ಹಿನ್ನಡೆಯಾಗಿ ಪರಿಣಮಿಸುತ್ತೆ. ಹೀಗಾಗಿ 15 ದಿನಗಳ ಕಾಲಾವಧಿ ಏನಿದೆ ಸದ್ಯದ ರಾಜಕೀಯ ಬೆಳವಣಿಗೆಯಲ್ಲಿ, ತಮಿಳುನಾಡಿನ ಸದ್ಯದ ರಾಜಕೀಯ ಬೆಳವಣಿಗೆಯಲ್ಲಿ ಅದು ಖಂಡಿತವಾಗಿಯೂ ಕೂಡ ದೀರ್ಘಾವಧಿಯ ಕಾಲಾವಧಿ. ಯಾಕಂತ ಹೇಳಿದ್ರೆ ಸ್ಪಷ್ಟ ಬಹುಮತದ ಪಟ್ಟಿಯನ್ನ ಕೊಟ್ಟ ಬಳಿಕ ರಾಜ್ಯಪಾಲರು ಬಹುಶಃ 1 ವಾರದ ಒಳಗೋ ಇಲ್ಲವ ಕೆಲವು ದಿನಗಳ ಒಳಗಾಗಿ ವಿಶೇಷ ವಿಧಾನಸಭೆಯ ಅಧಿವೇಶನವನ್ನ ಕರೆದುಬಿಟ್ಟು ಬಹುಮತವನ್ನ ಸಾಬೀತುಪಡಿಸಿ ಅಂತೇಳಿ ಸಿಎಂಗೆ ಸೂಚಿಸಬೇಕಿತ್ತು. ಆದ್ರೆ 15 ದಿನಗಳ ಕಾಲಾವಧಿ ಸದ್ಯದ ಸ್ಥಿತಿಗೆ ತುಂಬಾ ದೀರ್ಘಾವಧಿ ಮತ್ತು ಅದು ಕೆಲವೊಂದಿಷ್ಟು ವ್ಯತಿರಿಕ್ತ ಪರಿಣಾಮಗಳನ್ನ ಪಳನಿಸ್ವಾಮಿ ಸರ್ಕಾರದ ಮೇಲೆ ಬೀರುವಂತಹ ಸಾಧ್ಯತೆ ಇದೆ. ದಿವ್ಯಾ, ಥ್ಯಾಂಕ್ ಯು ಅಕ್ಷಯ್, ನಿಮ್ಮೆಲ್ಲ ಮಾಹಿತಿಗೆ. ಪಳನಿಸ್ವಾಮಿ ಅಂಡ್ ಟೀಮ್ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾರಾ ಅಥವಾ ಅಸಮಾಧಾನದ ಹೊಗೆ ಎದ್ದು ಕಾಣುತ್ತಾ ಅನ್ನುವಂಥದ್ದು 15 ದಿನಗಳಲ್ಲಿ ಗೊತ್ತಾಗುತ್ತೆ.
ಅಂತೂ ಇಂತೂ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಜಯಲಲಿತಾ ಪರಮಾಪ್ತೆ ಶಶಿಕಲಾ ನಟರಾಜನ್ ಇನ್ನು ಮುಂದಿನ 4 ವರ್ಷಗಳ ಕಾಲ ಸರಿಸುಮಾರು ಕಾಲ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಕಾಲ ಕಳೆಯಬೇಕು. ಇವರ ಜೊತೆಗೆ ಆಕೆಯ ಸಂಬಂಧಿಕರಾದ ಸುಧಾಕರನ್ ಹಾಗೂ ಇಳವರಸಿ ಕೂಡ ಇವತ್ತು ಜೈಲು ಪಾಲಾದರು. ಮಧ್ಯಾಹ್ನ 1:30ಕ್ಕೆ ವಿಶೇಷ ಕಾರಿನಲ್ಲಿ ಹೊರಟಿದ್ದ ಶಶಿಕಲಾ ಸಂಜೆ 5:15 ಪರಪ್ಪನ ಅಗ್ರಹಾರದ ಆವರಣವನ್ನ ತಲುಪಿದ್ರು. ಜಯಲಲಿತಾ ಬಳಸುತ್ತಿದ್ದ ಟೊಯೋಟಾ ಪ್ರಾಡೋ ಕಾರಿನಲ್ಲೇ ಶಶಿಕಲಾ ಕೂಡ ಜೈಲಿಗೆ ಬಂದ್ರು. ಶಶಿಕಲಾ ಮುಂದೆ ಕೂತಿದ್ರೆ ಇಳವರಸಿ ಹಿಂದಿನ ಸೀಟಿನಲ್ಲಿ ಕುಳಿತಿದ್ರು. ತಮಿಳುನಾಡು ಪೊಲೀಸರು ಮೂವರನ್ನು ಬಿಗಿ ಭದ್ರತೆಯಲ್ಲಿ ಕರೆತಂದು ಪರಪ್ಪನಗ್ರಹಾರದ ಅಧಿಕಾರಿಗಳ ವಶಕ್ಕೆ ಒಪ್ಪಿಸಿ ವಾಪಸ್ ಆದರು. ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಮತ್ತೊಂದು ಚರಿತ್ರೆ ಬರೆಯೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಆಂಧ್ರ ಪ್ರದೇಶದ ಶ್ರೀಹರಿಕೋಟಾ ಉಡಾವಣಾ ನೆಲೆಯಿಂದ ಒಂದೇ ರಾಕೆಟ್ ಮೂಲಕ 104 ಉಪಗ್ರಹಗಳನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ಮಹಾ ಉಡ್ಡಯನವನ್ನ ನಡೆಸ್ತಾ ಇದೆ. ಬಾಹ್ಯಾಕಾಶ ಇತಿಹಾಸದಲ್ಲೇ ಮೊದಲ ಬಾರಿಗೆ ದೇಶವೊಂದು ಉಡಾವಣೆಯಲ್ಲಿ ಶತಕದ ಸಾಧನೆ ಮಾಡೋದಕ್ಕೆ ಸಜ್ಜಾಗಿದೆ.